ನಮಸ್ತೆ ಮಿತ್ರರೇ. ನೋಡಿ, ನಾವುಗಳು ವ್ಯವಸಾಯದಲ್ಲಿ ಉಳಿಬೇಕು ಅಂತಂದರೆ ಪ್ರತಿ ಹೆಜ್ಜೆ ಇಡುವಾಗಲೂ ಯಾವುದೇ ಬೆಳೆ ಆಗಿರಲಿ ತುಂಬ ಜಾಗರೂಕರಾಗಿ ಇರಬೇಕಾಗಿದೆ. ನೋಡಿ, ಪ್ರತಿ ವಿಷಯವನ್ನು ಅದು ಸಣ್ಣದಿರಲಿ ದೊಡ್ಡದಿರಲಿ ಮಹತ್ವ ಕೊಟ್ಟು ನಾವು ನಿರ್ಧಾರ ತಗೋಬೇಕಾಗಿದೆ. ಕೂಲಂಕಷವಾಗಿ ಪರಿಶೀಲಿಸಿ ಅದರ ಆಗು ಹೋಗುಗಳನ್ನು, ಯಾವುದೇ ಹೊಸ ಟೆಕ್ನಾಲಜಿ ಆಗಲಿ ಹೊಸ ಪ್ರಾಡಕ್ಟ್ ಆಗಲಿ ಹೊಸದು ಮಾಡಬೇಕಾದ್ರೆ ಪ್ರತಿಯೊಂದು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕಾಗಿದೆ. ಯಾಕಂದರೆ ಯಾವುದೇ ಬೆಳೆ ಆಗಿರಲಿ, ಅಲ್ಪಕಾಲದ್ದಾಗಿರ್ಬೋದು, ದೀರ್ಘಾವಧಿದಾಗಿರ್ಬೋದು, ಹೂವಿನ ಬೆಳೆ ಆಗಿರ್ಬೋದು, ತರಕಾರಿ ಬೆಳೆ ಆಗಿರ್ಬೋದು, ವರ್ಷಪೂರ್ತಿ ಬೆಳೆ ಅವಧಿಗಳಲ್ಲಿ ವಿವಿಧ ಒತ್ತಡಗಳು ಉಂಟಾಗ್ತಾ ಇರ್ತದೆ. ಹವಾಮಾನ ವೈಪರೀತ್ಯಗಳಾಗಿರ್ಬೋದು, ರೋಗ ಕೀಟಗಳ ಬಾಧೆ ಆಗಿರ್ಬೋದು, ಆಮೇಲೆ ಪೋಷಕಾಂಶಗಳ ಅಸಮತೋಲನ ಉಂಟಾಗಿರ್ತಕ್ಕಂಥವು. ಇವುಗಳಿಗೆ ನಾವು ಖರ್ಚು ಮಾಡ್ತಲೇ ಇರಬೇಕಾಗ್ತದೆ. ಸಸ್ಯ ಸಂರಕ್ಷಣೆಗಾಗಿರ್ಬೋದು, ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕಾಗಿರ್ಬೋದು, ಪ್ರತಿ ಸ್ಟೇಜಲ್ಲೂ ನಾವು ಹಣ ಖರ್ಚು ಮಾಡ್ತಲೇ ಇರಬೇಕಾಗ್ತದೆ. ಆದರೆ ಇನ್ನೊಂದು ಸಮಸ್ಯೆ ಅಂದರೆ ಮಾರುಕಟ್ಟೆಯ ಅನಿಶ್ಚಿತತೆ, ಏರಿಳಿತ. ಹಾಗಾಗಿ ನಾವು ಖರ್ಚು ಮಾಡುವ ಪ್ರತಿ ರೂಪಾಯಿನ ಜವಾಬ್ದಾರಿಯುತವಾಗಿ ಖರ್ಚು ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನಮ್ಮಗಳಿಗೆ ಎದುರಾಗಿದೆ ಅಂತ ಹೇಳ್ಬೋದು ಕೃಷಿನಲ್ಲಿ ಉಳ್ಕೋಬೇಕು ಅಂತಂದರೆ. ನೋಡಿ, ಬೆಳೆ ಉತ್ಪಾದನೆಯಲ್ಲಿ ಪ್ರಮುಖವಾಗಿ ಖರ್ಚು ಇತ್ತೀಚಿನ ದಿನಗಳಲ್ಲಿ ಬರ್ತಿರ್ತಕ್ಕಂಥದ್ದು ಮ್ಯಾನ್ ಪವರದ ಕಾಸ್ಟ್ ಹೊರತಾಗಿ ಸಸ್ಯ ಸಂರಕ್ಷಣಾ ಔಷಧಿಗಳಿಗೆ ಖರ್ಚು ಮಾಡ್ತಕ್ಕಂಥದ್ದು. ನಾವುಗಳು ಅಗತ್ಯವಾದ ಮಾಹಿತಿಯನ್ನು ಪಡ್ಕೊಂಡು ಶೂರ್ ಶಾರ್ಟ್ ಸೊಲ್ಯೂಷನ್ ಥರ ಸರಿಯಾದ ರೀತಿಯಲ್ಲಿ ಔಷಧಿಗಳನ್ನು ಬಳಸ್ಕೊಂಡ್ರೆ ಈ ಸಸ್ಯ ಸಂರಕ್ಷಣೆಗೆ ಖರ್ಚು ಮಾಡ್ತಿರ್ತಕ್ಕಂಥ ಹಣದಲ್ಲಿ ಖಂಡಿತವಾಗಿಯೂ ಒಂದಷ್ಟು ಪರ್ಸೆಂಟೇಜನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಾಗಬೇಕು ಅಂದರೆ ನಾವು ಸ್ಪ್ರೇ ಮಾಡ್ತಕ್ಕಂಥ ಔಷಧಿಗಳು ಏನಿದ್ದೀವಿ ಬಳಸ್ತಾ ಇದ್ದೀವಿ ಅವುಗಳಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಗರಿಷ್ಠ ಪ್ರಮಾಣದಲ್ಲಿ ನಾವು ಉಪಯೋಗ ಪಡ್ಕೊಳ್ಬೇಕಾಗಿದೆ. ಅದಕ್ಕೇನು ಮಾಡಬೇಕಾಗಿದೆ, ಅದಕ್ಕೆ ಅಗತ್ಯ ಕ್ರಮಗಳ ಬಗ್ಗೆ, ಅಂದರೆ ಯಾವ ರೀತಿ ಸಿಂಪರಣೆ ಮಾಡಬೇಕು, ಸಿಂಪರಣೆಗೆ ಮುನ್ನ ನಾವೇನು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಸಿಂಪರಣೆ ಮಾಡಬೇಕು, ಆಮೇಲೆ ಇದರಲ್ಲಿ ನಮ್ಮ ಸೇಫ್ಟಿನೂ ಅಡಗಿದೆ, ನಮ್ಮ ಆರೋಗ್ಯಕ್ಕೂ ಮಾರಕ ಆಗಬಾರ್ದು. ಅದಕ್ಕೆ ಕೆಲವು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ನೋಡಿ. ಮೊದಲನೇದಾಗಿ ಔಷಧಿಗಳನ್ನು ಬಳಸೋದಕ್ಕೆ ನೀವು ಖರೀದಿ ಮಾಡಬೇಕಾದ್ರೆ ಔಷಧಿಗಳು ಅಧಿಕೃತ ಅಂಗಡಿಗಳಲ್ಲೇ ಖರೀದಿ ಮಾಡಿ ಫೀಲ್ಡಲ್ಲಿ ಬಂದು ಕೊಡೋದಾಗಿರ್ಬೋದು, ಅಧಿಕೃತ ತೋಟದ ಮನೇಲಿ ಕೊಡೋದು, ಇವುಗಳ ಮೇಲೆ ಅವಲಂಬಿತರಾಗದೆ ಸರ್ಕಾರದಿಂದ ಮಾನ್ಯತೆ ಬರ್ತಕ್ಕಂಥ ರೆಪ್ಯೂಟೆಡ್ ರಿಜಿಸ್ಟರ್ಡ್ ಕಂಪನಿಯಲ್ಲಿ ತಯಾರಾದ ಔಷಧಿಗಳನ್ನು GST ಬಿಲ್ಲು ಕೇಳಿ ಪಡೆಯೋದರಿಂದ ನಿಮ್ಮ ದೀರ್ಘಕಾಲದ ಆರೋಗ್ಯಕರವಾದ ಲಾಭದಾಯಕವಾದ ಬೇಸಾಯಕ್ಕೆ ಪೂರಕ ಅಂತ ಹೇಳ್ಬೋದು. ಇಲ್ಲಿ ನೀವು ಮೋಸ ಹೋಗೋ ಸಾಧ್ಯತೆ ಇದೆ, ದಯವಿಟ್ಟು ಜಾಗರೂಕರಾಗಿರಿ. ಇನ್ನೊಂದು, ಅನೇಕ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಅನೇಕ ಔಷಧಿಗಳನ್ನು ಒಮ್ಮೆಲೇ ಸಿಂಪಡಣೆ ಮಾಡಬೇಕಾಗ್ತದೆ. ಆದರೆ ಇದೇ ಒಂದು ಪದೇ ಪದೇ ಹವ್ಯಾಸ ಆಗೋದು ಬೇಡ. ಓನ್ಲಿ ಮಿಕ್ಸ್ ಎ ಫ್ಯೂ ಅಂತ ಹೇಳ್ಬೋದು. ಅಂದರೆ ಕೆಲವು ಔಷಧಿಗಳು ಮಾತ್ರ ಮಿಕ್ಸ್ ಮಾಡಿ ಬಳಸಿ. ಕೆಲವು ಕಡೆ ನಾನು ನೋಡಿದ್ದೀನಿ, ಫೀಡ್ಬ್ಯಾಕ್ ಬಂದಾಗ ಕೆಲವು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. 8 ಔಷಧಿಗಳು 9 ಔಷಧಿಗಳನ್ನು ಒಮ್ಮೆಲೇ ಟ್ಯಾಂಕ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರೋ ಉದಾಹರಣೆಗಳಿದೆ, ಕೊಟ್ಟಿದ್ದಾರೆ ಆ ರೀತಿ ಔಷಧಿಗಳನ್ನು. ಆ ರೀತಿ ಬೇಡ, ಸಾಧ್ಯವಾದಷ್ಟು ಕಡಿಮೆ ಔಷಧಿಗಳನ್ನು ಮಿಶ್ರ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಆದಷ್ಟು ಆ ಔಷಧಿಗಳಿಂದ ನಮಗೆ ಸಿಗೋ ಪ್ರಯೋಜನದ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗ್ತದೆ, ಅನಗತ್ಯ ವೆಚ್ಚಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಫ್ರೆಂಡ್ಸ್. ನಿಮಗೆ ನೋಡಿ, ಬೇಕಾದಷ್ಟು ಮಾಹಿತಿ ಇವತ್ತು ರೋಗಗಳ ಬಗ್ಗೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೆಲ್ಲ ಈಗೇನು ಜನ್ರೇಷನ್ ವ್ಯವಸಾಯಕ್ಕೆ ಬಂದಿದ್ದೀರಿ, ಯೂಟ್ಯೂಬ್ನಲ್ಲೋ ಗೂಗಲಲ್ಲೋ ಕಂಪ್ನಿ ವೆಬ್ಸೈಟಲ್ಲೋ ಆ ಬೆಳೆಗಳು ಹೆಸರು ಹೊಡೆದ್ರೆ ಸಾಕು ನಿಮ್ಗೆ ಅಗತ್ಯ ಮಾಹಿತಿ ಸಿಗುತ್ತೆ. ರೋಗ ಗುರುತಿಸೋದ್ರಲ್ಲಿ ನಿಮಗೆ ನೀವೇ ಡಾಕ್ಟರ್ ಆಗ್ಬೋದು. ಮಾಸ್ಟರ್ ಆಗಿ ನಿಮ್ಮ ಬೆಳೆಗಳಲ್ಲಿ ರೋಗ ಗುರುತಿಸಿ ಆ ರೋಗಕ್ಕೆ ಪರಿಹಾರ ಏನನ್ನೋದು ನಿರ್ಧಾರ ಮಾಡಿ ಆ ಔಷಧಿಗಳನ್ನು ಮಾತ್ರ ನಿಮ್ಮ ಸಮೀಪದ ಅಂಗಡಿಗಳಿಂದ, ಅಧಿಕೃತ ಅಂಗಡಿಗಳಿಂದ ಬಿಲ್ ಕೇಳಿ ಪಡೆಯಿರಿ. ಮೋಸ ಆಗೋದಕ್ಕೆ ಸಾಧ್ಯತೆ ಇರಲ್ಲ. ಅಂದರೆ ಸಮಸ್ಯೆ ಗುರುತಿಸಿ ಔಷಧಿ ನಿರ್ಧರಿಸಿ ಅವುಗಳನ್ನ ಮಾತ್ರ ಕೇಳಿ ಪಡೆಯಿರಿ ಫ್ರೆಂಡ್ಸ್. ಜೊತೆಗೆ ಔಷಧಿ ಜೊತೆ ಸಿಗ್ತಕ್ಕಂಥ ಲೇಬಲನ್ನು ತಗೊಳ್ಳಿ, ಅದರಲ್ಲಿರೋ ಇನ್ಫಾರ್ಮೇಷನ್ನ ಓದ್ಕೊಳ್ಳಿ ಫ್ರೆಂಡ್ಸ್. ತುಂಬ ಪೂರಕವಾದ ಮಾಹಿತಿ ಸಿಗುತ್ತೆ. ಔಷಧಿ ಯಾವ ಪ್ರಮಾಣದಲ್ಲಿ ಬಳಸಬೇಕು, ಯಾವ ಔಷಧಿಗಳ ಜೊತೆ ಇದನ್ನು ಮಿಕ್ಸ್ ಮಾಡಬಾರ್ದು, ಅಕಸ್ಮಾತ್ ಅಪಾಯ ಆದರೆ ಆ್ಯಂಟಿಡೋಟ್ ಏನು, ಆಮೇಲೆ ಇದು ಸಿಂಪರಣೆ ಮಾಡೋದು ನಂತರ ಎಷ್ಟು ದಿನಗಳವರೆಗೂ ಬೆಳೆ ಕಟಾವು ಮಾಡಬಾರ್ದು, ಈ ಥರದ್ದು ಅನೇಕ ಪೂರಕ ಮಾಹಿತಿಗಳಿರ್ತದೆ. ಜೊತೆಗೆ ಈ ಸ್ಪೆಸಿಫಿಕ್ಕಾಗಿ ಇದಕ್ಕೇನಾದರೂ ಅಡ್ಜುವೆಂಟ್ ಹಾಕಬೇಕಂದ್ರೆ ಗಮ್ ಅಂತ ಏನು ಕರಿತೀನಿ ಹಾಕಬೇಕಾ ಬೇಡವಾ, ಈ ಥರ ಎಲ್ಲ ಮಾಹಿತಿಗಳು ಲೇಬಲ್ನಲ್ಲಿರ್ತದೆ.
ಆಮೇಲೆ ನಂತರದ ಸ್ಟೆಪ್ಪು, ಔಷಧಿ ಮಿಶ್ರ ಮಾಡ್ತಕ್ಕಂಥ ಒಂದು ಟ್ಯಾಂಕ್ ಇರ್ತದಲ್ಲ, ಆ ಡ್ರಮ್ಮು, ಅದಕ್ಕೆ ಅರ್ಧ ಭಾಗ ಮಾತ್ರ ನೀರು ತುಂಬಿಸ್ಬೇಕು. ಪ್ರಾರಂಭದಲ್ಲಿ ಸ್ವಚ್ಛವಾದ ನೀರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೋ ಕಾಲುವೆಯಲ್ಲಿ ಹರಿದೋಗ್ತಕ್ಕಂಥ ನೀರು, ಮಳೆ ನೀರು ನಿಂತಿರೋದು, ಈ ಥರದ್ದು ದಯವಿಟ್ಟು ಬಳಸೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ pH ವೇರಿಯೇಷನ್ ಆದರೆ ಈ ಸಾಲ್ಯುಬಿಲಿಟಿ ಪ್ರಾಬ್ಲಮ್ ಆಗಬಹುದು. ಆಮೇಲೆ ನೀರನ್ನು ಕೋಲಿಂದ ತಿರುಗಿಸೋ ಪ್ರಾರಂಭ ಮಾಡಬೇಕು ಪ್ರಾಡಕ್ಟ್ ಆ್ಯಡ್ ಮಾಡೋದಕ್ಕೆ ಮುಂಚೆನೇ. ಮತ್ತು ಈ ಒಂದು ಪ್ರಕ್ರಿಯೆ ಪ್ರಾಡಕ್ಟ್ ಎಲ್ಲ ಆ್ಯಡ್ ಮಾಡೋವರೆಗೂ ತಿರುಗಿಸ್ತಲೇ ಇರಬೇಕು. ಇನ್ನೊಂದು ಇಂಪಾರ್ಟೆಂಟು, ದ್ರವ ರೂಪದ ಔಷಧಿಗಳೇನಿದೆ, ನೀವು ಪೌಡ್ರ್ ಬಿಟ್ಟು ಬೇರೆದು ಆಯಿಲ್ ರೂಪದಲ್ಲಿರುತ್ತಲ್ಲ, ದ್ರಾವಣ ರೂಪದಲ್ಲಿ, ಅವುಗಳನ್ನ ಬಳಸಲಿಕ್ಕೆ ಮುಂಚೆ, ಕ್ಯಾಪ್ ಓಪನ್ ಮಾಡಲಿಕ್ಕೆ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು, ಅಲ್ಲಾಡಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ಅದರಲ್ಲಿ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಜೊತೆಗೆ ಇನರ್ಟ್ ಇಂಗ್ರೀಡಿಯೆಂಟ್ಸ್ ಇರ್ತದೆ. ಅದೇನು ಅನ್ನೋದು ಈ ಹಿಂದೆ ಒಂದು ವೀಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ, ಆ ವಿಡಿಯೋ ನೋಡಿ ಫ್ರೆಂಡ್ಸ್. ನೀರು ಬೆರೆಸೋಕ್ಕೆ ಮುಂದೆ ಚೆನ್ನಾಗಿ ಅಲ್ಲಾಡಿಸ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಒಂದು ಶಾಟಲ್ಲಿ ಒಮ್ಮೆಲೆ 2-3 ಔಷಧಿಗಳನ್ನು ಸುರಿಯೋದಕ್ಕೆ ಹೋಗಬೇಡಿ ಟ್ಯಾಂಕ್ ಮೇಲೆ. ಇದು ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊಳ್ಳಿ, ಈ ತಪ್ಪನ್ನು ಖಂಡಿತ ಮಾಡಬೇಡಿ. ಒಂದೊಂದೇ ಔಷಧಿ ಹಾಕಬೇಕು, ತಿರುಗ್ತಾ ಇರಬೇಕು. 3-4 ಪ್ರಾಡಕ್ಟು ಒಂದೇ ಸರಿ ಸಿಂಪರಣೆ ಮಾಡಬೇಕು ಅಂತ ಪ್ರಮೇಯ ಬಂದಾಗ ಅದು ಆ್ಯಡ್ ಮಾಡೋದಕ್ಕೆ ಒಂದು ಸೀಕ್ವೆನ್ಸ್ ಇದೆ, ಒಂದು ಕ್ರಮ ಇದೆ. ಆ ಆರ್ಡ್ರ್ನಲ್ಲಿ ಮಾಡಿದಾಗ ನಿಮಗೆ ವೈಜ್ಞಾನಿಕವಾಗಿ ಅವುಗಳಿಂದ ಪ್ರಾಬ್ಲಮ್ ಆಗಲ್ಲ, ಸಂಪೂರ್ಣವಾಗಿ ರಿಸಲ್ಟ್ ಪಡ್ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಅದು ಆ ಫಾರ್ಮುಲೇಷನ್ ಟೈಪ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಾಟ್ಲ್ ಮೇಲೆ ಔಷಧಿ ಹೆಸರು ಇರುತ್ತಲ್ಲ ಅಲ್ಲೇ ಕೊಟ್ಟಿರ್ತಾರೆ. ಉದಾಹರಣೆಗೆ ನೀವು ಪ್ರಾರಂಭದಲ್ಲಿ ಮೊದಲು ಯಾವುದು ಹಾಕಬೇಕು, ನೀರು ಅರ್ಧ ಡ್ರಮ್ಮಿಗೆ ನೀರು ತುಂಬಿಸಿದ್ದೀರಾ, ಕಡ್ಡಿನಲ್ಲಿ ತಿರುಗ್ತಾ ಇದ್ದೀರಾ, ನೀವು ಫಸ್ಟ್ ಸ್ಟೆಪ್ಪು ನೀವು ತೊಗೊಂಡು ಬಂದಿರೋ ಔಷಧಿಗಳಲ್ಲಿ ಯಾವುದಾದ್ರೂ ವಾಟ್ರ್ ಸಾಲ್ಯುಬಲ್ ಪಾಕೆಟ್ಸ್ ಇರುತ್ತೆ. ಉದಾಹರಣೆ ರಿಡಾಮಿಲ್ ಗೋಲ್ಡ್ ಬರುತ್ತೆ ನೋಡಿ ಪಾಕೆಟು, ಅದು ವಾಟ್ರ್ ಸಾಲ್ಯುಬಲ್ ಪಾಕೆಟ್ ಇರುತ್ತೆ ಒಳಗಡೆ ಅಲ್ವಾ, ಅಂಥವನ್ನ ಫಸ್ಟ್ ಹಾಕಬೇಕು, ತಿರುಗ್ತಾ ಇರಬೇಕು. ನೀವು ಫಿಸಿಕಲಿ ನೀವು ಅದನ್ನು ನೋಡಿ ಆ ಪೇಪರ್ ಏನಿದೆ ಎಲ್ಲ ಕಂಪ್ಲೀಟ್ ಡಿಸಾಲ್ವ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಔಷಧಿ ಹಾಕಬೇಕು. 2ನೇ ಸ್ಟೆಪ್ಪಲ್ಲಿ ಯಾವ್ದು ಹಾಕಬೇಕು ಅಂದರೆ ಡ್ರೈ ಫಾರ್ಮುಲೇಷನ್ಸ್ ಬರುತ್ತೆ, ಡ್ರೈ ಫ್ಲೋವಬಲ್, ಅದ್ಯಾವುದಾದ್ರೂ ಇದೆ ನಿಮ್ಮ ಔಷಧಿಗಳಲ್ಲಿ ಅದನ್ನು ಹಾಕಬೇಕಾಗ್ತದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಾಟರ್ ಡಿಸ್ಪೆನ್ಸಿಬಲ್ ಗ್ರ್ಯಾನ್ಯೂಲ್ಸ್ ಅಂತ ಬರುತ್ತೆ, WDG. ಇತ್ತೀಚಿನ ದಿನಗಳಲ್ಲಿ ತುಂಬ ಔಷಧಿಗಳು ಈ ಫಾರ್ಮುಲೇಷನಲ್ಲಿ ಬರ್ತಾ ಇದ್ದಾವೆ. ಇವುಗಳನ್ನು ನೀವು ಕಡ್ಡಿ ತಿರುಗ್ತಾ ಆ್ಯಡ್ ಮಾಡ್ತಾ ಇರಬೇಕು. ವಾಟರ್ ಡಿಸ್ಪರ್ಸಿಬಲ್ ಗ್ರ್ಯಾನ್ಯೂಲ್ಸ್ ಆದಮೇಲೆ ನೆಕ್ಸ್ಟ್ SG ಗ್ರ್ಯಾನ್ಯುಲೆನ್ಸ್ ಅಂದರೆ ಸಾಲ್ಯುಬಲ್ ಗ್ರ್ಯಾನ್ಯೂಲ್ಸ್ ಯಾವುದಾದ್ರೂ ಇದೆ ನಿಮ್ಮ ಔಷಧಿನಲ್ಲಿ ಅದನ್ನು ಬಳಸಬೇಕು. ನೆಕ್ಸ್ಟು ನಿಮ್ಮ ಈಗ ಬೆರೆಸೋ ಔಷಧಿಗಳಲ್ಲಿ ಯಾವುದಾದ್ರೂ ವೆಟ್ಟಬಲ್ ಗ್ರ್ಯಾನ್ಯೂಲ್ಸ್ ಇದ್ದರೆ WG ಫಾರ್ಮುಲೇಷನ್ ಅವುಗಳನ್ನ ಹಾಕಬೇಕು. ನೋಡಿ, ಈ ಗ್ರ್ಯಾನ್ಯುಲರ್ ರೂಪದಲ್ಲಿರ್ತದಲ್ಲ, ಪುಡಿ ಅಥವಾ ಹರಳುಗಳ ರೂಪದಲ್ಲಿ, ಈ ಔಷಧಿಗಳನ್ನು ಸಂಪೂರ್ಣವಾಗಿ ಮಿಶ್ರ, ನಿಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಗ್ರ್ಯಾನ್ಯೂಲ್ಸ್, ಬಟ್ ಸಂಪೂರ್ಣವಾಗಿ ಮಿಶ್ರ ಆಗಿರೋದಿಲ್ಲ. ಆದ್ದರಿಂದ ಇದು ಮಿಶ್ರ ಆಗಲಿಕ್ಕೆ 3-5 ನಿಮಿಷ ನೀವು ಟೈಮ್ ಕೊಡಬೇಕಾಗ್ತದೆ. ಆ ನಂತರನೇ ನೆಕ್ಸ್ಟ್ ಪ್ರಾಡಕ್ಟ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಸೀಕ್ವೆನ್ಸಲ್ಲಿ ಯಾವುದು ಆ್ಯಡ್ ಮಾಡಬೇಕು ಅಂದರೆ ಫ್ಲೋಯಬಲ್ ಲಿಕ್ವಿಡ್ ಬರುತ್ತೆ ಕೆಲವು, FL ಫಾರ್ಮುಲೇಷನ್, ಅವುಗಳನ್ನ ಆ್ಯಡ್ ಮಾಡಬೇಕು. ನಂತರದಲ್ಲಿ SC ಫಾರ್ಮುಲೇಷನ್, ತುಂಬ ಔಷಧಿಗಳು ಇದೇ ಫಾರ್ಮುಲೇಷನಲ್ಲಿರುತ್ತೆ, ಅದು ಸಸ್ಪೆನ್ಷನ್ ಕಾನ್ಸಂಟ್ರೇಟ್ ಅಂತ. ಅದರ ನಂತರ ಡಿಸ್ಪರ್ಸಿಬಲ್ ಕಾನ್ಸಂಟ್ರೇಟ್, DC ಫಾರ್ಮುಲೇಷನಲ್ಲಿರ್ತಕ್ಕಂಥದ್ದು. ಅದಾದ ನಂತರ ಇನ್ನೊಂದು ಸಸ್ಪೋ ಎಮಲ್ಷನ್ ಅಂತ ಬರ್ತದೆ, ಅದು SE. ಇವುಗಳನ್ನ ಆ್ಯಡ್ ಮಾಡಬೇಕಾಗ್ತದೆ. ನಂತರದಲ್ಲಿ ನೀವು ತಂದಿರೋ ಔಷಧಿಗಳಲ್ಲಿ ಯಾವುದಾದ್ರೂ EC ಫಾರ್ಮುಲೇಷನ್ ಇದ್ದರೆ ಎಮಲ್ಸಿಫೈಲ್ ಕಾನ್ಸಂಟ್ರೇಟ್, ಅದನ್ನು ಆ್ಯಡ್ ಮಾಡಬೇಕಾಗ್ತದೆ. ನಂತರದ ಹಂತದಲ್ಲಿ ಸಾಲ್ಯುಬಲ್ ಲಿಕ್ವಿಡ್ SL ಫಾರ್ಮುಲೇಷನಲ್ಲಿರೋದನ್ನ ಆ್ಯಡ್ ಮಾಡಬೇಕಾಗ್ತದೆ. ಆ ನಂತರ ಆಕ್ವಿಯಸ್ ಕಾನ್ಸಂಟ್ರೇಟ್ ಅಂತ ಕೆಲವು ಔಷಧಿಗಳು ಬರ್ತವೆ, AC ಫಾರ್ಮುಲೇಷನ್, ಅವುಗಳನ್ನ ಆ್ಯಡ್ ಮಾಡಬೇಕಾಗ್ತದೆ. ನಂತರ ಫೈನಲ್ಲಾಗಿ ಆಯಿಲ್ ಡಿಸ್ಪರ್ಷನ್, OD ಫಾರ್ಮುಲೇಷನಲ್ಲಿರೋ ಔಷಧಿಗಳನ್ನು ಆ್ಯಡ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ ನೀವು ತಂದಿರೋ ಔಷಧಿಗಳಲ್ಲಿ 3-4 ಔಷಧಿಗಳಲ್ಲಿ ಈ ಕ್ರಮದಲ್ಲಿ ಆ್ಯಡ್ ಮಾಡ್ಕೊತ ಬಂದಾದಮೇಲೆ ಅಗತ್ಯ ಇದ್ದರೆ ಸ್ಪ್ರೇ ಟ್ಯಾಂಕ್ಗೆ ಸ್ಪ್ರೇ ಅಡ್ಜುವೆಂಟ್ ಅಂದರೆ ನೀವೇನು ಸ್ಟಿಕ್ಕರ್ಸ್ ಸ್ಪ್ರೆಡರ್ಸ್ ಇದೆ, ಗಮ್ ಅಂತ ಕರಿತೀರನ್ನ, ಅವುಗಳನ್ನ ಆ್ಯಡ್ ಮಾಡಬೇಕಾಗ್ತದೆ. ಅವುಗಳನ್ನ ಅಧಿಕೃತ ಕಂಪ್ನಿಗಳನ್ನೇ ಬಳಸಿ ಫ್ರೆಂಡ್ಸ್ ಅವಶ್ಯಕತೆ ಇದ್ದಾಗ. ಇಷ್ಟೆಲ್ಲ ಆದಮೇಲೆ ಕೆಲವೊಮ್ಮೆ ನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಮಾಡೋದಕ್ಕೆ ತಂದಿರ್ತೀರಿ, ಆ ಸ್ಪ್ರೇ ಆವಾಗ ಫೈನಲ್ಲಾಗೆ ಈ ನ್ಯೂಟ್ರಿಯೆಂಟ್, ಫೋಲಿಯಾರ್ ನ್ಯೂಟ್ರಿಯೆಂಟ್ ಯಾವುದಾದ್ರೂ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅಥವಾ ಮೇಜರ್ ನ್ಯೂಟ್ರಿಯೆಂಟ್ಸು ಸ್ಪ್ರೇ ಗ್ರೇಡ್ ಇರುತ್ತೆ, ಅವುಗಳನ್ನ ಆ್ಯಡ್ ಮಾಡಬೇಕಾಗ್ತದೆ ಫೈನಲ್ಲಾಗಿ. ನೋಡಿ, ಇಲ್ಲಿ ಪ್ರತಿ ಹಂತದಲ್ಲೂ ನೀವೊಂದು ಕೋಲ್ನಿಂದ ತಿರುಗಿಸ್ತಲೇ ಇರಬೇಕಾಗ್ತದೆ.
ಎಲ್ಲ ಪ್ರಾಡಕ್ಟು ಸೇರಿ ಮಿಶ್ರ ಆಯಿತು ಅಂತಾದಮೇಲೆ ಉಳಿದ ಟ್ಯಾಂಕನ್ನು ಸ್ವಚ್ಛವಾದ ನೀರಿನಿಂದ ಫುಲ್ ಮಾಡಿ. ಮತ್ತು ಈ ರೀತಿ ಮಿಶ್ರ ಮಾಡಿದ ಔಷಧಿಗಳನ್ನು ಆ ದಿನವೇ ಬಳಸಬೇಕು, ಆದಷ್ಟು ಬೇಗ ಬಳಸಬೇಕು, ಜಾಸ್ತಿ ಡಿಲೇ ಮಾಡಬಾರ್ದು. ಸ್ಪ್ರೇ ಮಾಡೋ ರೀತಿ ಹೇಗಿರಬೇಕು ಅಂದರೆ ಇದು ಬಹಳನೇ ಮುಖ್ಯ. ನೀವು 100% ರಿಸಲ್ಟ್ ಪಡಿಬೇಕು ಅಂದರೆ ಎಲೆಗಳು ಮೇಲೆ ಔಷಧಿಗಳು ಎಲೆಗಳು ಔಷಧಿಗಳನ್ನು ಹೀರ್ಕೊಳ್ಳೋ ಪರ್ಸೆಂಟೇಜ್ ಹೆಚ್ಚಾದಷ್ಟು ನಮಗೆ ಫಲಿತಾಂಶ ಹೆಚ್ಚು % ಸಿಗ್ತಾ ಹೋಗ್ತದೆ. ಅಂದರೆ ಹೆಚ್ಚು ಹೊತ್ತು ಎಲೆಗಳ ಮೇಲೆ ಔಷಧಿ ನಿಲ್ಲಬೇಕು ಅಂದರೆ ಸ್ಮಾಲ್ ಮೈಕ್ರೋ ಡ್ರಾಪ್ಲೆಟ್ಸ್ ಆಗಿ ನಿಂತ್ಕೋಬೇಕು ಅದ್ರ ಮೇಲೆ. ಕೆಲವೊಮ್ಮೆ ಇದು ಅಭ್ಯಾಸ ಇರ್ತದೆ, ಕೆಲವರು ಡೀಲರ್ಗಳು ಹೇಳಿರ್ತಾರೆ ನಿಮಗೆ ಚೆನ್ನಾಗಿ ನೆನೆಸ್ಬೇಕು ಅಂತೇಳಿ. ಇದನ್ನು ಗಮನಿಸಿ, ನೀವು ನೆನೆಸೋ ಥರ ಸ್ಪ್ರೇ ಮಾಡಿದಾಗ ನೀವು ಆ ಕಡೆ ಹೋಗಿ ಈ ಕಡೆ ನೋಡಿದ್ರೆ ಎಲ್ಲ ಸೋರೋಗಿರುತ್ತೆ. ಈವನ್ ಫ್ಯೂ ಸೆಕೆಂಡ್ಸಲ್ಲಿ ಆಗ ಔಷಧಿ ಎಷ್ಟು ಹೀರ್ಕೊಳ್ಳೋಕ್ಕೆ ಸಾಧ್ಯ. ಆದ್ದರಿಂದ ಆ ರೀತಿ ನೆನೆಸೋ ಅಗತ್ಯ ಇಲ್ಲ. ಸ್ಮಾಲ್ ಡ್ರಾಪ್ಲೆಟ್ಸಲ್ಲಿ ಸ್ಪ್ರೇ ಮಾಡಬೇಕಾಗ್ತದೆ ನೀವು. ಇದ್ರ ಜೊತೆಗೆ ಇನ್ನೊಂದು, ಸ್ಪ್ರೇ ಮಾಡೋ ವ್ಯಕ್ತಿ ಇದೆ, ಅವರ ಸೇಫ್ಟಿನೂ ಬಹಳ ಮುಖ್ಯ. ಸ್ಪ್ರೇ ಮಾಡುವಾಗ ನಮ್ಮ ದೇಹದ ಯಾವುದೇ ಭಾಗ ಔಷಧಿಗಳಿಗೆ ಎಕ್ಸ್ಪೋಸ್ ಆಗದ ರೀತಿಯಲ್ಲಿ ನಾವು ಸಂರಕ್ಷಿಸಿಕೊಳ್ಬೇಕು. ಅದಕ್ಕೆ ಕೆಲವು ಗಾರ್ಡ್ ಬರುತ್ತೆ ನಿಮಗೆ, ಸ್ಪ್ರೇ ಪ್ರೊಟೆಕ್ಷನ್ ಸಿಸ್ಟಮ್ ಕಂಪ್ನಿಗಳಲ್ಲಿ ಸಿಗುತ್ತೆ. ಒಂದು ಕ್ಯಾಪ್ ಇರ್ಬೋದು, ಗಾಗಲ್ಸ್ ಇರುತ್ತೆ, ಆಮೇಲೆ ಮಾಸ್ಕ್ ಇರುತ್ತೆ, ಗ್ಲೌಸ್ ಇರುತ್ತೆ, ಆಮೇಲೆ ಫುಲ್ ಕೋಟ್ ಥರ ಬರುತ್ತೆ. ಕಾಲಿಗೆ ನೀವು ಶೂಸ್ ಹಾಕ್ಕೊಳ್ಳೋದು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು, ಔಷಧಿ ಸಿಂಪರಣೆ ಮಧ್ಯದಲ್ಲಿ ಏನನ್ನು ಸೇವಿಸೋದಾಗಿರಲಿ, ಕುಡಿಯೋದಾಗಿರಲಿ, ಜಗಿಯೋದಾಗಿರಲಿ ಏನೂ ಮಾಡಬಾರ್ದು. ಜೊತೆಗೆ ಇನ್ನೊಂದು, ಸ್ಮೋಕಿಂಗ್ ಅಭ್ಯಾಸ ಇರೋರು ಮಧ್ಯದಲ್ಲಿ ಬ್ರೇಕ್ ತಗೊಂಡು ಸ್ಮೋಕ್ ಮಾಡೋದು, ಅಲ್ಲೇ ಅಂಟಿಸ್ಕೊಳ್ಳೋದು, ಇವೆಲ್ಲ ಅಪಾಯಕ್ಕೆ ಆಹ್ವಾನ ನೀಡಿದಂಗೆ. ದಯವಿಟ್ಟು ಇದರಿಂದ ದೂರ ಇರಬೇಕು. ಜೊತೆಗೆ ಸ್ಪ್ರೇ ಮುಗಿದ ತಕ್ಷಣ ಸ್ನಾನ ಮಾಡೋದು ಬಹಳನೇ ಮುಖ್ಯ. ಯಾಕಂದರೆ ನಮ್ಮ ಜೀವ ಅಮೂಲ್ಯವಾದದ್ದು, ಅದನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಇರ್ತದೆ. ಐ ಥಿಂಕ್ ಈ ಸೇಫ್ಟಿ ಫೀಚರ್ಸು, ಸ್ಪ್ರೇಯಿಂದ ರಿಸಲ್ಟ್ ಪಡ್ಕೊಳ್ಳೋದಾಗಿ ಏನು ಮಾಹಿತಿ ಕೊಟ್ಟೆ, ಇದು ಉಪಯೋಗ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ಮಾಹಿತಿನ ಹಂಚ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ರಿಕ್ವೆಸ್ಟ್, ಸುಮಾರು ಜನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಒಂದು ವಿನಂತಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.